ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಯಾಕೆ ವಿಳಂಬ ಆಗ್ತಾ ಇದೆ ಸರ್ಕಾರಿ ನೌಕರರ ಸಂಬಳ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ವಿಜೇಂದ್ರ ಅವರಂತೂ ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ. ಇದು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ, ಯಾವುದಕ್ಕೂ ದುಡ್ಡು ಹಂಚ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ. ಹೀಗಾಗಿ ಖಜಾನೆ ಖಾಲಿ ಆಗ್ಯದ, ಅದಕ್ಕೆ ಪಗಾರಿಲ್ಲ. ಇವತ್ತು 22, 23 ತಾರೀಕು ಬಂತು, ಇನ್ನೂ ಇಲ್ಲ. ತಿಂಗಳ ಮುಗಿಲಿಗೆ ಬಂತು. ಪಾಪ ಅವರು ಒದ್ದಾಟ ಎಷ್ಟು ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಜವಾಗಿಯೂ ಸರ್ಕಾರಿ ನೌಕರರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಜೇಂದ್ರ ಅವರಿಗೆ ಇದ್ದಂಥ ಕಾಳಜಿ ಮೆಚ್ಚುವಂಥದ್ದು. ಇಲ್ಲೇ ಅದಕ್ಕೆ ಷಡಕ್ಷರಿ ಅವರು ಸರ್ಕಾರಿ ನೌಕರರ ಸಂಘದ CS ಷಡಕ್ಷರಿ ಅವರು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ವೇತನ ಪಾವತಿಯಲ್ಲಿ ವಿಳಂಬವಾಗಿದೆ ಎಂಬುದರ ಬಗ್ಗೆ ನಮಗೆ ಯಾವುದೇ ದೂರು ಬಂದಿಲ್ಲ. ಇಲ್ಲಿವರೆಗೆ ನಮ್ಗೆ ಯಾರು ದೂರು ಕೊಟ್ಟಿಲ್ಲ. ಪಾವತಿ ಅಂದರೆ ನಮ್ಮ ಪೇಮೆಂಟ್ ಮಾಡೋದು ಲೇಟ್ ಆಗ್ತದಪ್ಪ ಅಂತ ಲೆಟರ್ ಬಂದಿಲ್ಲ. ಆಗೈತೆ ಅಂತೇಳಿ ನಮಗೆ ಪತ್ರ ಬಂದಿಲ್ಲ, ಲೇಟ್ ಆಗೈತೆ ಅಂತೇಳಿ. ಜನಗಣತಿ ಕಾರಣಕ್ಕೆ ಕೆಲವರಿಗೆ ಪಾವತಿ ವಿಳಂಬವಾಗಿರಬಹುದು. ಜನಗಣತಿ ಐತಿ, ಅದಕ್ಕೆ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಇಲ್ಲ ಅಂತಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಿಳಂಬ ಆಗಿಲ್ಲ, ಆಗಿದ್ದು ಕೆಲವೊಂದು ಕಾನೂನು ಇರ್ತಾವೆ, ಜೆನ್ಯೂನ್ ಆಗಿರಬೇಕು, ಅದೇನಲ್ಲ. ಸರ್ಕಾರಿ ನೌಕರರಿಗೆ ಪೇಮೆಂಟ್ ರೆಗ್ಯುಲರ್ ಐತಿ ಅಂತೇಳಿ ಸ್ವತಃ CS ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಅವರು ಹೀಗೆ ಕೊಡ್ತಾರೆ. ಇವರಿಬ್ಬರಲ್ಲಿ ಯಾರು ಖರೆ ಯಾರು ಸುಳ್ಳ ಅಂತ. ಮಕ್ಕಳು ವಿಜೇಂದ್ರ ಹೇಳ್ತಾ ಇದ್ದಾರೆ, ಪೇಮೆಂಟ್ ಇಲ್ಲ, ಹೆಡಪ್ ಆಗ್ಯದ, ಪಾಪ ತೊಂದರೆ ಅದ, ಅಡ್ಡಿಲ್ಲ, ಒಳ್ಳೆ ಕಾಳಜಿ. ಆದರೆ ಅದೇ ನೌಕರರ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಇಲ್ಲ ಒಂದು ಸ್ವಲ್ಪ ಏನೋ ಹಿಂದೆ ಮುಂದೆ ಆಗಿರ್ಬೋದು ಅಂತೇಳಿ. ಇವರಿಬ್ಬರಲ್ಲಿ ಯಾರು ನಮ್ಮದು ಷಡಕ್ಷರನೋ ವಿಜೇಂದ್ರ ಅವರನ್ನು? ಆಮೇಲೆ ವಿಜೇಂದ್ರ ಅವ್ರನ್ನ ಕೇಳ್ಕೊಬೇಕಾಗಿದ್ದು ಇಷ್ಟ, ವಿರೋಧಕ್ಕಾಗಿ ವಿರೋಧ ಮಾಡಿದ್ರೆ ಅದು ವಿರೋಧ ಬಂದು ಬೆಲೆ ಇಲ್ಲದಂಥ ಹೇಳಿಕೆ ಆಗ್ತದೆ. ಈಗ ನೋಡಿರಿ, ಷಡಕ್ಷರಿ ಅವ್ರು ಹೇಳಿದ ತಕ್ಷಣ ವಿಜೇಂದ್ರ ಅವ್ರ ಹೇಳಿಕೆ ಏನಾಗಿಬಿಡಿದಪ್ಪ ಇದು. ಹಾಗೆ ಹೇಳ್ಬೋದು, ಬೇಕಾದ್ದನ್ನು ಇಲ್ಲ ಸರ್ಕಾರ ಹೇಳ್ಯಾರ, ಸರ್ಕಾರ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಏನು ಹೇಳ್ಬೋದು. ವಿಜೇಂದ್ರ ಅವರು ಬುದ್ಧಿವಂತರಿದ್ದಾರೆ. ಇದೊಂದು ರಾಜಕೀಯ ಅಂದ್ರೆ ಏನಪ್ಪ, ಬುದ್ಧಿವಂತರ ಲಗಾಟೆ ಕೇಂದ್ರ. ಜನರ ಕಲ್ಯಾಣ ಮಾಡ್ತೀವಿ ಅಂತೇಳಿ ತಮ್ಮ ಕಲ್ಯಾಣ ಮಾಡ್ಕೊಳ್ಳುವಂಥ ಒಂದು ಇತ್ತೀಚಿನ ದಿನಗಳಲ್ಲೇ ಒಂದು ಏನಪ್ಪ ಅಂದ್ರೆ ಹೋರಾಟಗಳಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರನ್ನು ಉದ್ಧಾರ ಮಾಡ್ಬೇಕಂತಲ್ಲ, ತಮ್ಮ ಉದ್ಧಾರ ಅದರಿಂದ ತಾವು ಎಷ್ಟೊಂದು ಕಾಳಜಿ ಇದ್ದೀವಪ್ಪ ಜನಪರವನ್ನು ತೋರಿಸಿಗೊಳಿಸಲುವಾಗಿ ಎಲ್ಲ ಮಾಡ್ತಾ ಇರ್ತಾರೇನೋ ಅಂತೇಳಿ. ಅದಕ್ಕಾಗಿ ನಮ್ಮ ವಿಜೇಂದ್ರ ಅವರ ಮಾತನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೋಬೇಕು ಅಂತ. ಯಾಕಂದ್ರೆ ದೂರ ಬಂದಿಲ್ಲ ವೇತನ ಪಡೆಯುವವರಿಂದ ಅಂತ, ನಮ್ಮ ವೇತನ ಸರಿ ಇದಪ್ಪ ಅಂತ ಹೇಳಿದ್ರ ಅರ್ಥ ಅಂತೇಳಿ ಷಡಕ್ಷರಿ ಅವರು ಹೇಳಿದ್ರೆ, ಇವರು ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಇರಲಿ, ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿದ್ದು ಸರ್ಕಾರವು ಎಚ್ಚರ ಇರ್ತದೆ. ಯಾಕಂದ್ರೆ ವಿರೋಧಿಸಿದಾಗ ಸಹಜವಾಗಿ ಅವರು ಎಚ್ಚರ ಇರ್ತಾರೆ. ಕೆಲವೊಮ್ಮೆ ವಿರೋಧಿದ್ರು ಅದರ ಬದಿಗೆ ಸರಿಸಿ ತುಳಿದು ಹಾಕುವಂಥ ಸರ್ಕಾರಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ಸರ್ಕಾರ ಅಂದ್ರೆ ಏನಪ್ಪ, ಆದಷ್ಟು ಹೇಗಾದ್ರೂ ನಡೆಸ್ಕೊಂಡು ಹೋಗುವಂಥದ್ದು. ಇವತ್ತು ಈ ಪರಿಸ್ಥಿತಿ ಬಂದು ನಿಂತದ್ದು ನಮ್ಮ ಸರ್ಕಾರ. ಯಾವುದೇ ಸರ್ಕಾರ ಬರಲ್ಲ, ಮೋದಿ ಅವ್ರದ್ದು ಬರಲಿ, ಸಿದ್ದರಾಮಯ್ಯ ಅವ್ರದ್ದು ಬರಲಿ, ರಾಹುಲ್ ಅವ್ರದ್ದು ಬರಲಿ, ಇವೆಲ್ಲನೂ ಒಂದು ತಾತ್ಕಾಲಿಕ ಯೋಜನೆಗಳನ್ನ ಹಾಕ್ಕೊಳ್ಳೋದು, ಮೂವ್ ಮಾಡ್ಕೊಂಡು ಹೋಗುವಂಥದ್ದು. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ? ಇದರಲ್ಲಿ ಯಾರು ಸುಳ್ಳು ಯಾರು ಕರಿಬಿಟ್ಬಿಟ್ಟು ನಂದು ಇತಿಹಾಸ. BJPಗರು ಅಂತಾರೆ, ಇಲ್ಲ ವಿಜೇಂದ್ರ ಹೇಳಿದ್ದು ಸರಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಗರು ಹೇಳ್ತಾರೆ, ಇಲ್ಲ ಷಡಕ್ಷರಿ ಅವ್ರು ಹೇಳಿದ್ದು ಸರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರೇ ಸರಿ ಇರಲಿ, ಯಾರು ತಪ್ಪಿರಲಿ, ಅದ್ರ ಪೇಮೆಂಟ್ ವಿದಿನ್ ಟೈಮ್ದಾಗ ಆದ್ರೆ ಭಾಳ ಯೋಗ್ಯ. ಇದು ಯಾಕೆ ಲೇಟ್ ಆಗ್ತಿದ್ದು ಕೂಡ ವಿಜೇಂದ್ರ ಹೇಳ್ತಾರೆ, ಭ್ರಷ್ಟಾಚಾರ ಐತಿ, ಗ್ಯಾರಂಟಿ ಐತಿ, ಮತ್ತೇನೋ ಅದಾವ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪದಿಂದಾಗಿ ಲೇಟ್ ಆಗೈತಿ. ಅದಕ್ಕೆ ಜನನು ಬಸವಳಿದಿದ್ದಾರೆ ಅಂತ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಅವರ ಜನಪರ ಕಾಳಜಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಆದರೆ ಸುಮ್ಮನೆ ಒಂದು ಏನೋ ತೊಗೊಂಡು ಹೇಳಿದ್ರಿಂದ ನಂತರದಲ್ಲಿ ಸುಳ್ಳು ಆಯ್ತಪ್ಪ ಅಂದ್ರೆ ಅವ್ರಿಗೇನು ಮತ್ತೊಂದು ಆತಂಕ ತರುವಂಥ ಸಾಧ್ಯತೆಗಳು ಇರ್ತಾವೆ. ಆತಂಕದ್ರೆ ಅವರು ಅದು ಎದಕ್ಕೂ ಇವತ್ತು ರಾಜಕಾರಣಿಗಳಿಗೆ ಏನೋ ಟೇಕ ಮಾಡಿದ್ರೆ ಮನುಷ್ಯ ಹಚ್ಕೊಳ್ಳೋದಿಲ್ಲ ಅವರು. ಟೀಕೆ ಆಯ್ತಪ್ಪ ನೋಡೋಣ ತೊಗೊಳ್ರಿ ಅಂತ ಹೇಳುವಂಥದ್ದು. ಈ ನೆಲೆಗಟ್ಟಿನಲ್ಲ ಇವತ್ತು ನಿಜವಾಗಿಯೂ ಖಜಾನೆ ದುಡ್ಡಿದೆಯಾ ಇಲ್ವಾ, ಇವತ್ತು ಶ್ವೇತಪತ್ರ ಹೊಡಿಸುವಂಥ ಅನಿವಾರ್ಯತೆ ನಮ್ಮ ಮುಖ್ಯಮಂತ್ರಿಗಳ ಮುಂದದ. ಎಷ್ಟು ದುಡ್ಡದ, ಏನು ಎಷ್ಟು ಖರ್ಚು ಮಾಡಿದಿರಿ,
ಖಜಾನೆ ಖಾಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಜನಕ್ಕೆ ತಿಳಿಬೇಕಲ್ಲ ಸತ್ಯ ಏನಂತೇಳಿ. ಅದಕ್ಕೆ ಪರಿಹಾರ ಏನಪ್ಪ ಅಂದ್ರೆ ಶ್ವೇತ ಪತ್ರ ಅದು ಹೊರಡಿಸಿದ್ರೆ ಅಲ್ಲಿ ಏನದು ಅನ್ನೋದು ಗೊತ್ತಾಗ್ತದೆ. ಅದು ಹೊರಡ್ಸೋರು ಯಾರು? ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಹೌದಪ್ಪ, ಗಂಟೆ ಅಳಿಗಾಡ್ತೀವಿ ಬೆಕ್ಕು ಪತ್ರ ತೊಗೊಂಡು ಹೋಗ್ಬೋದು, ಗಂಟೆ ಕಟ್ಟೋರು ಯಾರು ಅನ್ನೋಂಥ ಪ್ರಶ್ನೆಗೆ ಇವತ್ತು ಹುಡುಕ್ಬೇಕಾಗಿದೆ ಉತ್ತರ. ಆ ನೆಲೆಯಲ್ಲಿ ಸರ್ಕಾರಿ ನೌಕರರ ವೇತನ ಇದರರ್ಥ ಪಾವತಿ ಆಗಿಲ್ಲ ಅನ್ನುವಂಥ ವಿಜೇಂದ್ರ ಅವರು ಮಾತ್ರ ಅರ್ಧ ಸತ್ಯದಿಂದ ಕೂಡಿದ. ಪೂರ್ಣ ಸತ್ಯ ಆಗಬೇಕಾದ್ರೆ ಪೂರ್ಣ ತನಿಖೆ ಆಗಬೇಕು, ಮುಟ್ಟೋದು ಇಲ್ಲೋ ಅಂತೇಳಿ ಸ್ವತಃ CM ಅವರು ಒಂದು ಶ್ವೇತ ಪತ್ರ ಹೊರಡಿಸಿ ನಾವಿಲ್ಲಪ್ಪ, ನಾವು ಜನಪಂಚದವ್ರನ್ನವರು, ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೇವೆ, ನಾವು ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಜನರಲ್ಲಿ ಮೂಡಿಸ್ಬೇಕಾಗ್ತದೆ. ಈ ಎಲ್ಲ ನೆಲೆಯಲ್ಲಿ ಇವತ್ತು ವಿಜೇಂದ್ರ ಅವರ ಒಂದು ಎಷ್ಟು ಶ್ರಮಣೆ ಕೊಟ್ಟಾರ, ಅದು ಎಷ್ಟು ವ್ಯಾಲಿಡ್, ಎಷ್ಟು ಪ್ರಾಮುಖ್ಯತೆ ಪಡೀತೀವಿ ಅನ್ನೋದನ್ನು ನೀವು ಡಿಸಿಷನ್ ತೊಗೊಳ್ಳೋವಂಥದ್ದು. ಆದರೂ ಎಚ್ಚರಬೇಕಾಗಿದೆ ಸರ್ಕಾರದ ಬಗ್ಗೆ, ಸಂಶಯ ಕಣ್ಣಿಂದ ನೋಡಬೇಕಾಗಿದೆ. ಏನಪ್ಪ ಸರ್ಕಾರ ಮಾಡಬಹುದು, ನಮ್ಮ ಮುಂದಿನ ದಿನಗಳಲ್ಲಿ ಎಷ್ಟು ಸಹಾಯ ಸಹಕಾರ ಮಾಡ್ಬೋದು, ಎಷ್ಟು ಕುಟುಂಬಗಳಿಗೆ ಉದ್ಯೋಗ ಒದಗಿಸ್ಬೋದು ಈ ಸರ್ಕಾರ ಅನ್ನುವಂಥದ್ದು ಅದು ಒಂದು ಚರ್ಚೆ ಅದು ಇವತ್ತು. ಯಾಕಂತಂದ್ರೆ ನಿರುದ್ಯೋಗ ಸಮಸ್ಯೆ ನಮ್ಮಲ್ಲಿ ಭಾಳಷ್ಟು ಕಾಡ್ಲಿಕ್ಕೆ ಉದ್ಯೋಗ ಇಲ್ಲದ 5,000 3,000 10,000 ಇವ ಹೆಚ್ಚಿದ್ರು ಸಹಿತ ಅವು ಸಹ ಸಿಗ್ತಾ ಇಲ್ಲ ಕೆಲವು ಕಡೆ. ಅದಕ್ಕೆ ಈ ದಿಶೆಯಲ್ಲಿ ನಾವು ಈ ರಾಜ್ಯ ಸರ್ಕಾರದ ಕೇಳ್ಕೊಳ್ಳೋದು ಇಷ್ಟ, ಇದು ವೇತನ ಯಾಕೆ ಲೇಟ್ ಆಗ್ತದೆ? ಅವ್ರು ನಮ್ಮ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಸರಿಯೇ ಇರ್ಬೋದಿಲ್ಲ ಅಂತಲ್ಲ, ಅವ್ರು ಖಂಡಿಸೋ ಅವಶ್ಯಕತೆಯೂ ಏನಿಲ್ಲ. ಆದ್ರೆ ಪಾವತಿ ಆಗಿದ್ದರೆ ಅದು ಲಿಸ್ಟ್ ಹೊರಬಿಟ್ರಪ್ಪ ಅಂದ್ರೆ ಗೌರ್ಮೆಂಟ್ ಸಹಜ ಉಳಿದವರು ಸಮಾಧಾನ ಆಗ್ತದೆ, ಮತ್ತು ಅಲ್ಲಿ ಜನಕ್ಕೂ ಎಷ್ಟೊಂದು ಗೊತ್ತೂ ಇರೋದಿಲ್ಲ, ಅವ್ರಿಗೂ ಸಮಾಧಾನ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸರ್ಕಾರಿ ನೌಕರ ವೇತನ ಬಗ್ಗೆ ಪಾವತಿ ಆಗಿಲ್ಲ ಅಂತ ಹೇಳಿ ಇನ್ನು ಏನು ಶ್ರಮೆ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ವಸೂಲು ಮಾಡಿಸೋದು ಕೆಲಸ ನಮ್ಮ ಸಿದ್ದರಾಮಯ್ಯನವರು ಏನು ತೊಗೊಳ್ಬೋದು ಸಿದ್ದರಾಮಯ್ಯವ್ರ ಡಿಸಿಷನ್ನ ಅನ್ನೋದನ್ನು ವಿಚಾರ ಮಾಡ್ಕೊ ಓದ್ಕೋತಾರೆ. ಸಹಜ ಅನಿಸ್ತದ ಬಡವರ ಪರ ಏನು ತೀರ್ಮಾನ ತೊಗೊಳ್ಬೋದು ಅಂತೇಳಿ. ಬಟ್ ಇವತ್ತಿನ ವ್ಯವಸ್ಥೆ ಒಳಗೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತ, ಯಾಕಂದ್ರೆ ಹೊಸದ ಬರಬೇಕಾಗ್ತದೆ. ಏನು ಮಾಡ್ಬೋದಿದ್ರು ಕೇಂದ್ರ ಒಪ್ಪಿಗೆ ತೊಗೊಂಡು ಕೆಲವೊಂದು ಮಾಡ್ಬೇಕಾಗಿದ್ದ ಕೆಲಸಗಳನ್ನ ಕಣ್ಕರಣ ಲಿಸ್ಟ್ನಾಗ ಕೆಲವೊಂದು ಬರ್ತಾವೆ. ಆ ದಿಶೆಯಲ್ಲಿ ಈ ಎಲ್ಲರ ವಿಶ್ವಾಸ ಇದ್ಕೊಂಡ ಒಂದು ವೈಟ್ ಪೇಪರ್ ಹೊರಡಿಸಿ ಎಷ್ಟು ಬಂತು, ಎಷ್ಟು ಹೋಯ್ತು, ಎಷ್ಟು ಉಳಿದು ಅಂತೇಳಿ ಅವ್ರು ಪಾವತಿನ ಆಗಬೇಕು ಪೇಮೆಂಟು ಅದು ಲೆಕ್ಕಪತ್ರ ಸಿಗ್ತಪ್ಪ ಅಂದ್ರೆ ನಿಗ್ಗರು ಇರೋದಿಲ್ಲ. ಅವ್ರ ಮನಸ್ಸಿಗೆ ಬಯಸಿದಿನ ಹೊಡ್ಕೊಂಡು ಹೋಗ್ಬೋದು ಜನ. ಏನೋ ಇರಲಿ, ನಮ್ಮ ವಿಜೇಂದ್ರ ಅವ್ರು ಮಾತ್ರ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಕಾಳಜಿ ವಹಿಸಿದ್ದು ನಿಜವಾಗಿಯೂ ಶ್ಲಾಘನೀಯ. ಆದ್ರೆ ಅದು ಕಾರ್ಯರೂಪಕ್ಕೆ ಬರಲಿ ಮತ್ತು ವಾಸ್ತವ ತಿಳ್ಕೊಂಡು ಟೀಕೆ ಮಾಡಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇವತ್ತು ಅವ್ರು ಸತ್ಯ ಇದನ್ನು ತಿಳ್ಕೊಂಡು ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ನೀರು ಬಿಡ್ತಾ ಇದ್ದಾರೆ. ಯಾಕಂತಂದ್ರೆ ಇವ್ರು ಕೆಲಸ ಮಾಡೋದಿಲ್ಲ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಬೇಕು ಒಂದು ವಿರೋಧ ಪಕ್ಷ ಪ್ರಬಲವಾಗಿತ್ತಂದ್ರೆ ಸಹಜವಾಗಿ ಆಡಳಿತಾರೂಢ ಪಕ್ಷ ಅವ್ರು ಹೇಳಿದಂಗೆ ಕೇಳುವಂಥ ಪ್ರಯತ್ನ ಮಾಡ್ತದೆ, ಜೊತೆಗೆ ಅವ್ರು ಹೇಳಿದಂಗೆ ನಡ್ಕೊಂಡು ಹೋಗ್ತದೆ ಅನ್ನೋದು ಇವತ್ತಿನ ಅನುಮಾನ. ನಿಮಗೇನು ಅನ್ನಿಸ್ತದ? ವಿಜೇಂದ್ರ ಟೀಕೆ ಮಾಡಿ ಸರಿ ಅನ್ನಿಸ್ತದೆ, ತಪ್ಪು ಅನ್ನಿಸ್ತದೋ? ಸರಿ ಅಂದರೆ ಸರಿ ಅಲ್ಲ, ತಪ್ಪು ಮಾಡಿ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ, ನೋಡ್ತಾ ಇರಿ. ಯಾಕಂದರೆ ಇದು ನಿಮಗಾಗಿ ತಯಾರು ಮಾಡುವಂಥ H16 ನ್ಯೂಸ್ ಅರ್ಥಾತ್ ಹೆಚ್ಚು ಸತ್ಯದ ಕೈಗಳೇ ವಂದನೆಗಳು.